ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೇನೆ. ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಬ್ಲೌಸ್ ಪೀಸ್ನ ನಾವು ಬಳಸಿ ಯಾವ ಥರ ಲಕ್ಷ್ಮಿಗೆ ಸೀರೆ ಉಡ್ಸೋದು ಅಂತ ಹೇಳಿ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬ ಹೆಂಗಂದ್ರು ಬಂದೇ ಬಿಡ್ತಲ್ಲ, ಸೀರೆನೇ ಉಡಿಸ್ಬೇಕು ಅಂತೇನಿಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ ಅನುಕೂಲ ಇರ್ತೈತಿ, ಕೆಲವೊಬ್ಬರಿಗೆ ಅನುಕೂಲ ಇರೋದಿಲ್ಲ. ಕೆಲವೊಬ್ಬರಿಗೆ ಮಾಡ್ಬೇಕು ಅನ್ನೋ ಆಸೆ ಇರ್ತೈತಿ, ಬಟ್ ಮನೆ ಒಳಗೆ ನಡೆ ಇರಲ್ಲ. ಹಳೆ ಕಾಲದಿಂದನೂ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡಕ್ ಆಗಲ್ಲಪ್ಪ ಅಂತ ಹೇಳಿ ಹಿರಿಯರು ಕೆಲವೊಬ್ರು ಹೇಳ್ತಿರ್ತಾರ. ನಮ್ಮನೆ ಒಳಗೆ ಮಾಡಕ್ ಹೋಗ್ಬೇಡ್ರಪ್ಪ, ಇದೆಲ್ಲ ನಡೆಯೋದಿಲ್ಲ ಅಂತ ಹೇಳಿ. ಈಗ ಹೆಣ್ಮಕ್ಳಾದ್ಮೇಲೆ ನಮಗೂ ಆಸೆ ಇರ್ತೈತಿ, ಮಾಡ್ಲೇಬೇಕಲ್ಲ, ನಾವು ಮಾಡ್ಬೇಕಲ್ಲ, ಎಲ್ಲರೂ ಮಾಡ್ತಾ ಇದಾರಲ್ಲ ಅಂತ ಹೇಳಿ. ಸೊ ಅಂಥವ್ರು ನಾವು ಆರಾಮ್ ಏನು ಮಾಡ್ಲಿಲ್ಲ ಅಂದ್ರೂ ಒಂದು ಬ್ಲೌಸ್ ಪೀಸ್ನ ಸೀರೆ ತರ ಉಡ್ಸಿ ನಮ್ ಖುಷಿಗೋಸ್ಕರ ನಾವು ಪೂಜೆ ಮಾಡ್ಬೋದು. ಸಿಂಪಲ್ ಆಗಿ ನೋಡ್ಬೋದು ನೀವು ಯಾವ ತರ ನಾನು ಒಂದು ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಂಡು ಒಂದು ಕೊಡಕ್ ನೀರು ತುಂಬಿ ಅದಕ್ಕೆ ನಾನು ಯಾವ ಥರ ಪಿನ್ ಹಾಕಿ, ಪಿನ್ ಅಲ್ಲ ಇದು ಸೂಜಿ, ದೊಡ್ಡ ಸೂಜಿ ತಗೊಂಡು ಅದಕ್ಕೆ ದಾರ ಪೋಣಿಸಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ನೋಡ್ರಿ, ಈ ವಿಡಿಯೋದೊಳಗೆ ನಾನು ಯಾವ ಥರ ಸ್ಯಾರಿ ಥರನೇ ಕಾಣೋ ಥರ ಮಾಡ್ತೀನಿ ಅಂತೇಳಿ. ಸೊ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತಿದೆ. ಇದು ಬ್ಲೌಸ್ ಪೀಸ್ ಅಂತ ಸಡನ್ಲಿ ನೋಡಿದವ್ರಿಗೆ ಅನ್ಸೋದೇನೆ ಇಲ್ಲ, ಇದು ಅಷ್ಟು ಚೆನ್ನಾಗಿ ಬಂದತ್ತಿದ್ದು ಸ್ಯಾರಿ. ಇದು ಮೀಟ್ರಿಗೆ 120 ರೂಪಾಯಿ ಒಂದು ಮೀಟ್ರ್ ಬ್ಲೌಸ್ ಬಟ್ಟೆ. ಸೊ ಇದನ್ನ ತಗೊಂಡ್ಬಂದು ನಾನು ವಿಡಿಯೋದೊಳಗೆಲ್ಲ ನಾನು ಸೀರೆ ಉಡಿಸಿ ನಾನು ವರಮಹಾಲಕ್ಷ್ಮಿಗೆ ಯಾವ ಥರ ಸೀರೆ ಉಡಿಸೋದು ಅಂತ ಕೂಡ ತೋರಿಸಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಒಳಗೆ ನಾನು ಫೌಂಡೇಶನ್ನ ಬಳಸಿ ಮುಖಾಲಂಕಾರ ಯಾವ ಥರ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಸೊ ಯಾರು ನೋಡಿಲ್ಲ ಅದನ್ನ ಹೋಗಿ ನಾನು ಚಾನಲ್ಗೆ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಬರ್ರಿ. ತುಂಬಾ ಚೆನ್ನಾಗಿ ಮಾಡಿದ್ದೀನಿ ನಾನು ಅದ್ರೊಳಗೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದತ್ತೆ ನನಗೆ ಆ ವಿಡಿಯೋಕ್ಕೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೀರಿಗೆ ಬಂದತ್ತಂತ ಹೇಳಿ. ನೀರಿಗೆನ ನಾವು ಇಲ್ಲಿ ದೊಡ್ಡ ಮಾಡಬಾರ್ದು, ಇಲ್ಲೆಲ್ಲ ನಾವು ಸ್ವಲ್ಪ ಚಿಕ್ಕದಾಗೆ ಮಾಡ್ಬೇಕು, ಅಂದ್ರೆ ಅದು ಚೆನ್ನಾಗಿ ಲುಕ್ ಕೊಡ್ತೈತಿ. ನಾವು ದೊಡ್ಡ ಮಾಡಿದ್ವಿ ಅಂದ್ರೆ ಒಂದು 4-5 ಮಾತ್ರ ಆಗ್ಬಿಡ್ತೈತಿ. ಯಾಕಂದ್ರೆ ಒಂದು ಬ್ಲೌಸ್ ಪೀಸ್ ಅಲ್ಲ, ಒಂದು ಬ್ಲೌಸ್ ಪೀಸ್ ಒಳಗೆ ಒಂದು ಬಟ್ಟೆ ಎಷ್ಟೊತ್ತು 1 ಮೀಟರ್ ಇರ್ತದೆ ಅಷ್ಟೇ. 1 ಮೀಟರ್ ಒಳಗೆ ನಾವು ಸ್ಯಾರಿ ಲುಕ್ ಕೊಡ್ಬೇಕಲ್ಲ, ಹಂಗಾಗಿ ನಾವು ಚಿಕ್ಕದಾಗೇನ ನೀರಿಗೆನ ಮಾಡ್ಕೋಬೇಕಾಕೈತಿ. ನೀವು ನೋಡ್ಬೋದು ಅಷ್ಟಕ್ಕೆ ಒಂದೇ ಒಂದು ಬ್ಲೌಸ್ ಪೀಸ್ ಒಳಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಈ ಮುಖ ನೀವು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಫೌಂಡೇಶನ್ ಇಂದ ಮೇಕಪ್ ಮಾಡಿರೋದು. ಫೌಂಡೇಶನ್ ಒಂದು ಐಟೆಕ್ಸ್ ಕುಕ್ಮ ಮತ್ತೆ ಒಂದು ಐಲೈನರ್ ತಗೊಂಡು ಮಾತ್ರ ಇದನ್ನ ನಾನು ಮಾಡಿರೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತಿದ್ದು. ಇದನ್ನ ಆಕ್ಚುಲಿ ಇವಾಗ ತಂಜಾವೂರ್ ಪೇಂಟ್ ಅಂತ ಮಾಡಿಸ್ತಾ ಇದಾರ. ನಾವು ಬೆಳ್ಳಿ ಮುಖವಾಡ ಕೊಟ್ರೆ ಒಂದು 7-8 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿದ್ರೆ ಈ ತರ ಎಲ್ಲ ರೆಡಿ ಮಾಡಿ ಕೊಡ್ತಾರ ಅವ್ರ ಮುಖವಾಡನ. ಬಟ್ ಅದು ತೊಳೆಯೋ ತರ ಇರೋದಿಲ್ಲ, ಯಾಕಂದ್ರೆ ವಾಶ್ ಮಾಡಂಗಿಲ್ಲ, ಅದನ್ನ ಹಂಗೆ ಇಟ್ಕೋಬೇಕು. ನಾವು ಶುಕ್ರವಾರ ಮಂಗಳವಾರ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳೋರೆಲ್ಲ, ನಮಗೆ ಅದೆಲ್ಲ ಸೆಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಫೌಂಡೇಶನ್ ಯೂಸ್ ಮಾಡಿದ್ದೀನಿ. ಪೂಜೆ ಎಲ್ಲ ಆದ್ಮೇಲೆ ನಾನು ಅದನ್ನು ವಾಶ್ ಮಾಡ್ಬಿಟ್ರೆ ಮತ್ತೆ ಬೆಳ್ಳಿ ಮುಖ ಯಾವ ತರ ಮುಂಚೆ ಇರುತ್ತಲ್ಲ ಸೇಮ್ ಅದೇ ತರ ಬರ್ತೈತಿದೆ. ನಿಮಗೂ ಈ ಮುಖ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡ್ರಿ. ಆ ವಿಡಿಯೋ ನೋಡಿ ಅದ್ರೊಳಗೆ ಯಾವ ಥರ ನಾನು ಮಾಡಿದ್ದೀನಿ ಅದೇ ಥರ ಫಾಲೋ ಮಾಡ್ಕೊಂಡು ಮೇಕಪ್ ಮಾಡ್ರಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತೈತಿ. ನನಗಂತೂ ಈ ಲುಕ್ ಭಾಳ ಇಷ್ಟ ಆಯಿತು. ಪ್ರತಿ ಸಾರಿ ನಾನು ಬೆಳ್ಳಿ ಮುಖನೇ ಇಡ್ತಿದ್ದೆ. ಈ ಸಾರಿ ಕೆಲವೊಂದು ತಂಜಾವೂರ್ ಪೇಂಟ್ ಎಲ್ಲ ನೋಡಿ ನಾನು ಯಾಕೆ ಮಾಡಬಾರ್ದಪ್ಪ ಅಂತೇಳಿ ನಾನು ಇದನ್ನ ಮಾಡೀನಿ. ನಿಮಗೂ ಇದು ಇಷ್ಟ ಆಕೈತಿ ಅಂತ ಅನ್ಕೊಂಡೇನಿ. ಯಾಕಂದ್ರೆ ಜಾಸ್ತಿ ಏನು ಕಾಸ್ಟ್ ಬೀಳಲ್ಲ ಇದಕ್ಕೆ. ಸಿಂಪಲ್ ಆಗಿ ನಾವು ಒಂದು 300-400 ರೂಪಾಯಿದಾಗ ನಾವು ಎಲ್ಲ ಮೇಕಪ್ನ ಮಾಡ್ಕೊಂಡ್ಬಿಡ್ಬೋದು. ಅದು ಜ್ಯುವೆಲರಿ ಶಾಪ್ ಒಳಗೆ ಹೋಗಿ ಆ ಜ್ಯುವೆಲರಿನೆಲ್ಲ ತೊಗೊಂಡ್ಬರ್ಬೋದು. ಬಿಟ್ರೆ ಇನ್ನೊಂದು ಆಪ್ಷನ್ ಏನಂದ್ರೆ, ನಮ್ದು ಯಾವ್ದಾದ್ರು ಜ್ಯುವೆಲರಿ ಇರುತ್ತಲ್ಲ, ಪೂರ್ತಿ ಏನು ಹಳೇದಲ್ಲ, ಹೊಸದೇ ಯಾವ್ದಾದ್ರು ಕಡಿಮೆ ರೇಟಿಂದ ಜ್ಯುವೆಲರಿ ಇರುತ್ತಲ್ಲ, ಅದನ್ನೆಲ್ಲ ನಾವು ಕಟ್ ಮಾಡಿಕೊಂಡು ಈ ಥರ ಮುಖಾಲಂಕಾರ ಕೂಡ ಮಾಡ್ಕೋಬೋದು. ಈ ತಂಜಾವೂರ್ ಪೇಂಟಿಗೆ ಏನು ಯೂಸ್ ಮಾಡ್ತಾರಲ್ಲ ಜ್ಯುವೆಲರಿ, ಅವೆಲ್ಲ ಸಪ್ರೇಟ್ ಆಗಿ ಬರೋದ್ಕಿಂತ ಈ ಜ್ಯುವೆಲರಿ ಒಳಗನ ಕಟ್ ಮಾಡ್ಕೊಂಡೆ ಅವ್ರು ಅಂಟಿಸಿರ್ತಾರ. ಅದನ್ನ ನಾನು ಬಹಳ ಅಬ್ಸರ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಮಾಡಿದ್ರೆ ಮುಖಕ್ಕೆ ಅರಶಿನದಿಂದ ಯಾವ ತರ ಅಲಂಕಾರ ಮಾಡಿ ಅದಕ್ಕೆಲ್ಲ ಜ್ಯುವೆಲರಿ ಹಾಕೋದು ಅಂತೇಳಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನಿ. ಸೊ ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.